ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮನೆಯಲ್ಲಿ ಪ್ರಾವಿಷನ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಪರ್ಚೇಸ್ ಮಾಡೋಣ ಅಂತ ಚಾಮುಂಡಿಪುರಂನಲ್ಲಿರೋ ಮೋರ್ಗೆ ಹೊರಟಿದ್ದೀವಿ. ನಾವು ಪರ್ಚೇಸಿಂಗ್ದು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ಇದೇ ಫಸ್ಟ್ ಬ್ಲಾಗ್ ನಮ್ಮದು. ಏನೇ ಮಿಸ್ಟೇಕ್ ಇದ್ರೂ ಕಮೆಂಟ್ ಮಾಡಿ ಹೇಳಿ, ಸರಿ ಮಾಡ್ಕೋತೀವಿ. ಮೋರ್ಗೆ ರೀಚ್ ಆದ್ವಿ. ಮೋರಲ್ಲಿ ಪರ್ಚೇಸಿಂಗ್ದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು ಬಂದಳು. ಬಟ್ ಯಪ್ಪ ಅಲ್ಲಿ ವೀಡಿಯೋ ಅಲೋ ಇಲ್ಲ ಮೇಡಮ್ ಅಂತಂದರು. ಅವಳು ಸಡನ್ಲಿ ಆಫ್ ಮಾಡಿಬಿಟ್ಲು. ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೆಳಿಗ್ಗೆ ಪೂಜೆಗೆ ಹೂ ತಗೊಂಡು ಸ್ವಲ್ಪ ಮನೇಲಿ ತರಕಾರಿ ಖಾಲಿಯಾಗಿತ್ತು, ತರಕಾರಿನೂ ತೊಗೋಬೇಕಿತ್ತು. ಆನ್ ದ ವೇ ಬರ್ತಾ ಚುರುಮುರಿ ಗಾಡಿ ನೋಡಿದೆ. ನನ್ನ ಮಕ್ಳಿಗೆ ಕೊಡ್ಸೋಣ ಅಂದ್ಬಿಟ್ಟು ಕೇಳಿದೆ. ಯಾಕೋ ನನ್ನ ಮಕ್ಕಳು ಬೇಡ ಕಣಮ್ಮ ಅಂದರು. ಒಳ್ಳೇದಾಗಲಿ ಬಂದ್ರವ, ದುಡ್ಡು ಉಳೀತು ಅಂತ ಅಂದ್ಬಿಟ್ಟು ಹೊರಟ್ವಿ. ಏನು ಮಾಡವ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಪೈಸಾ ಲೆಕ್ಕ ಹಾಕ್ತೀವಲ್ಲ. ತರಕಾರಿ ಅಣ್ಣ ಇದ್ದರು, ತರಕಾರಿ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ಬಂದ್ವಿ. ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪಂತೆ ಎಲ್ಲ ಸ್ವಲ್ಪ ಕಟ್ಟಿ ಥರ ಇತ್ತು. ಅದನ್ನು ಬೇರೆ ಆಯ್ಕೆ ಮಾಡ್ಕೊಂಡು ನಾವು ಅದೆಲ್ಲ ಇದು ಅಂದ್ಬಿಟ್ಟು ಒಂದು ಕಟ್ ತಗೊಳಕ್ಕೆ 5 ಕಟ್ ನೋಡಿ ಒಂದು ಕಟ್ ಎತ್ಕೊಂಡೆ. ಸರಿ ಅಂದ್ಬಿಟ್ಟು ಸಂಜೆ ಆದರೆ ಸಾಂಬಾರು, ಬೆಳಿಗ್ಗೆ ಆದರೆ ತಿಂಡಿ, ಇದೇ ಯೋಚನೆ ಕಣ್ರಿ ನಮ್ಮ ಹೆಂಗಸ್ರಿಗೆ. ನಾವುಗಳೇ ಹಿಂಗೆ ಅನಿಸುತ್ತೆ. ಸೊ ಬೆಳಿಗ್ಗೆ ಎದ್ದೇನು ಮಾಡೋದು ಅಂದ್ಬಿಟ್ಟು ಅವಣ್ಣ 2 ಸೌತೆಕಾಯಿ ಬೇರೆ ಹಾಕ್ಕೊಟ್ಬಿಡ್ತು ಕವರ್ಗೆ. ಸರಿ ಹೀರೆಕಾಯಿ ತಗೊಳ್ಳೋಣ, ಹೀರೆಕಾಯಿ ಸಾಗು ಮಾಡಿಬಿಟ್ಟು ಪೂರಿ ಮಾಡೋಣ ಅಂದ್ಬಿಟ್ಟು ಕೇಳಿದೆ. ಹೀರೆಕಾಯಿ ಬಲ್ತೈತೇನೋ ಅಂದರೆ ಅವಣ್ಣ ಇಲ್ಲ ಕಣವ ಎಳೆದು ಅಂತ ಅಂದ್ಬಿಟ್ಟು ಮುರಿದೇ ಬಿಟ್ರು ಅತ್ಲಗೆ. ಸರಿ ಅಂದ್ಬಿಟ್ಟು ರೆಗ್ಯುಲರಾಗಿ ತಗೋತೀವಲ್ಲ, ಅರ್ಧ kg ಬಂದರೆ ಇನ್ನೊಂದು ಸ್ವಲ್ಪ ಹಾಕೋಣ ಅಂತಂದೆ. ಕೇಳಬೇಡ್ರಿ ಕಣವ, ಮೊದಲೇ ವ್ಯಾಪಾರ ಇಲ್ಲ ಇವತ್ತು ಅಂತಿದ್ರು. ಅಂದರು ನೋಡ್ಲಾರ್ದೇ ಪಾಪ ಅವರೇ ಒಂದು ತುಂಡು ಎತ್ತು ಹಾಕಿದ್ರು. ಅದು ಬೇರೆ ಅರ್ಧ ಹೋಗಿತ್ತು. ಕೊಡ್ತಾ ಚೆನ್ನಾಗಿರೋದು ಕೊಡೋಣ ಅಂದ್ಬಿಟ್ಟು ಒಂದು ಎಳೆ ಹೀರೆಕಾಯಿನ ತುಂಡು ತೆಗೆದು ನಾನೇ ಹಾಕೊಂಡೆ ಕವರ್ಗೆ. ಚೆನ್ನಾಗೈತೆ ಹಾಕೊಳ್ಳವ ಅಂತಂದರು. ಅದನ್ನೇ ಪಾಪ ಹಾಕೊಂಡೆ. ಸರಿ ಅಂದ್ಬಿಟ್ಟು ನನ್ನ ಮಗಳು ನಮ್ಮ ಮನೇಲಿ ಶುಂಠಿ ಆಯ್ತವ ಅಂತ ಕೇಳಿದೆ. ಇಲ್ಲ ಕಣಮ್ಮ ತಗಮ್ಮ ಅಂತ ಅಂದ್ಲು. ನೀವು ಅಣ್ಣ 5 ರೂಪಾಯಿಗೆ ಶುಂಠಿ ಕೊಟ್ಟೈತೆ ಅಂದರೆ ಏನು ಇಷ್ಟೊಂದು ಶುಂಠಿ ಕೊಟ್ಬಿಡೋದಲ್ಲ, ಶುಂಠಿ ರೇಟ್ ಏನೋ ಕಡಿಮೆ ಆಗೈತೇನೋ ಅಂತ ನಾನು ಕವರ್ಗೆ ಹಾಕೊಂಡೆ. ಸರಿ ಎಷ್ಟಾಯ್ತಣ್ಣ ಅಂತ ಅಂದ್ಬಿಟ್ಟು ಲೆಕ್ಕ ಹಾಕೋಣ ಅಂದರೆ ಅವಣ್ಣ ರೇಟ್ ಹೇಳಿದ್ಮೇಲೆ ಗೊತ್ತಾಗಿತ್ತು 10 ರೂಪಾಯಿಗೆ ಶುಂಠಿ ಕೊಟ್ಟೈತೆ ಅಂತ. 10 ರೂಪಾಯಿ ಶುಂಠಿ ತಂದು ನಾವೇನು ರೀ ಮಾಡವ, ಬೇಕಂದರೆ ಫ್ರೆಶ್ಶಾಗಿ 5 ರೂಪಾಯಿಗೆ ಬಂದು ಶುಂಠಿ ತಗೋತೀವಿ. ಆಮೇಲೆ ಎಲ್ಲ ಲೆಕ್ಕ ಹಾಕ್ಬಿಟ್ಟು ನೋಡ್ಬಿಟ್ಟು ಹೇಳಿದೆ ಅಣ್ಣನಿಗೆ, ಎಷ್ಟಾಯ್ತಣ್ಣ 40 ರೂಪಾಯಿ ಅಲ್ಲ ಅಂದೆ. ಇಲ್ಲ ಅಂತ ಅಂದ್ಬಿಟ್ಟು 5 ರೂಪಾಯಿ ಕೊಡೋಕ್ಕೆ ಬಂದರು. ಅಣ್ಣ ಕೊಡೋಣ ಇನ್ನು 5 ರೂಪಾಯಿನ ಅಂತಂದೆ. ಹಂಗಾರೆ ಶುಂಠಿ ವಾಪಸ್ ಕೊಡಿ ಅಂತಂದರು. 5 ರೂಪಾಯಿಗೆ ಇಟ್ಕೊಂಡು ಇನ್ನೂ 5 ರೂಪಾಯಿ ಶುಂಠಿ ವಾಪಸ್ ಕೊಡೋಕ್ಕೆ ಹೋದೆ. ನೋಡು ಇನ್ನು ಇಷ್ಟೇ ಇರೋದು ಅಂತ ತೋರಿಸ್ದೆ. ಅದರಲ್ಲಿ ಇನ್ನೂ ಸ್ವಲ್ಪ ಕೊಡಬೇಕು ಅನ್ನೋ, ಬಾ ನಿನಗೆ ಇನ್ನೂ ಕೊಡ್ತಾರೆ ಅಂದ್ಬಿಟ್ಟು ಇಟ್ಕೊಂಡೆ. ಆಮೇಲೆ 5 ರೂಪಾಯಿ ಕೊಟ್ಟರು. ನಾವೇ ಬಿಡೋರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಸರಿ ಒಂದು ಬೀಟ್ರೋಟ್ ಕೊಡೋಣ ಅಂದೆ. ಬೇಡ ಇವತ್ತು ವ್ಯಾಪಾರ ಇಲ್ಲ, ಇವತ್ತು ಕೇಳಬೇಡಿ, ಇನ್ನೊಂದು ದಿನ ಕೊಡ್ತೀನಿ ಅಂದರು. ಅಂದರೂ ಬಿಡಲಿಲ್ಲ. ಒಂದು ಬೀಟ್ರೋಟ್ ಎತ್ತು ಕವರ್ಗೆ ಹಾಕೊಂಡು ಬಂದೆ. ನೋಡಿ ಇವತ್ತಿಂದು ಇಷ್ಟು ನಮ್ಮ ತರಕಾರಿ ಪರ್ಚೇಸಿಂಗು. ಇದರಲ್ಲಿ ನಮ್ದು ಏನಾದ್ರು ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.